ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣ್ಯಸ್ಯ ವಿಜಾನತಃ. ಆತ್ಮನನ್ನು ಅರಿತಿರುವ ಬ್ರಹ್ಮಜ್ಞಾನಿಗೆ ಎಲ್ಲೆಲ್ಲಿಯೂ ಸಮೃದ್ಧಿಯಾಗಿ ನೀರಿರುವಾಗ ಬಾವಿಯಿಂದ ಎಷ್ಟು ಉಪಯೋಗವಾಗುವುದೋ ಅಷ್ಟೇ ಉಪಯೋಗ ವೇದದಿಂದಾಗುತ್ತದೆ. ಪ್ರಪಂಚದಲ್ಲಿ ಸಮೃದ್ಧಿ ಇದ್ದಾಗ ಯಾರಿಗೂ ಅನ್ಯ ಮಾರ್ಗದಿಂದ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಯಾವತನು ಆತ್ಮವನ್ನು ಅರಿಯುತ್ತಾನೋ ಆತನಿಗೆ ಇಹ ಪರಗಳೆರಡೂ ಒಂದೇ. ಆತ ಸದಾ ಪರಮಾನಂದ ಹೊಂದುತ್ತಾನೆ. ಆತನಿಗೆ ಸುಖ ದುಃಖ ಲಾಭ ನಷ್ಟ ಎಲ್ಲವೂ ಒಂದೇ. ಕಾರಣ ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ಒಬ್ಬನಿಂದ ಇನ್ನೊಬ್ಬರಿಗೆ ಹೋಗಬೇಕಾದದ್ದು ಧರ್ಮ. ಇದು ಸದಾ ಒಂದಿಷ್ಟು ಬದಲಾವಣೆಯೊಂದಿಗೆ ಅಗತ್ಯವಿದ್ದವನಿಗೆ ಅಗತ್ಯವಿರುವ ರೂಪದಲ್ಲಿ ಸೇರಿ ಮತ್ತೆ ಆತನಿಗೆ ಬೇಡವಾದಾಗ ಬೇರೆಯವರಿಗೆ ಸೇರಬಹುದು ಅಥವಾ ಮಣ್ಣಲ್ಲಿ ಮಣ್ಣಾಗಬಹುದು. ಆತ್ಮವನ್ನರಿತ ಬ್ರಹ್ಮಜ್ಞಾನಿಗೆ ಮಣ್ಣು ಹೊನ್ನು ಎರಡೂ ಒಂದೇ. ಆತನಿಗೆ ಇದ್ಯಾವುದರ ಅಗತ್ಯತೆ ಬಾರದು. ಆತ್ಮನನ್ನು ಅರಿತ ಬ್ರಹ್ಮಜ್ಞಾನಿಗೆ ಯಾವುದೇ ಜ್ಞಾನ ಸಂಪಾದನೆ ಮಾಡುವ ಅಗತ್ಯ ಬಾರದು. ಆತ ಎಲ್ಲವನ್ನೂ ಸಮದೃಷ್ಟಿಯಿಂದ ನೋಡುವ ಕಾರಣ ಯಾವುದೇ ದ್ವಂದ್ವವಿಲ್ಲದೆ ಆತನಿಗೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು ಗೋಚರಿಸುತ್ತವೆ. ಮನುಷ್ಯನ ಮನಸ್ಸು ಸದಾ ಒಂದಿಲ್ಲೊಂದು ಆಸೆ ಆಕಾಂಕ್ಷೆಗಳಿಂದ ತುಂಬಿರುವ ಕಾರಣ ಉತ್ತಮ ಚಿಂತನೆಗೆ ಅವಕಾಶ ಇಲ್ಲದಂತಾಗುತ್ತದೆ. ಸದಾ ಚಿಂತೆಯಿಂದ ತುಂಬಿರುವ ಮನಸ್ಸು ಹಿಂದಿನ ದಿನಮಾನಗಳನ್ನು ನೆನೆಸಿಕೊಂಡು ಕೊರಗುತ್ತದೆ. ಇಲ್ಲವೇ ನಾಳಿನ ಬಗ್ಗೆ ಯೋಚಿಸುತ್ತಾ ಇರುವ ಕಾರಣ ಹೊಸ ವಿಚಾರಗಳಾಗಲಿ ತಲೆಗೆ ಬಾರದಂತೆ ತಡೆಯೊಡ್ಡುವುದು ಸರ್ವೇ ಸಾಮಾನ್ಯ. ವರ್ತಮಾನದ ಉತ್ತಮ ವಿಷಯಗಳನ್ನು ಗ್ರಹಿಸುವಲ್ಲಿ ಸೋಲುವುದು ನಿಶ್ಚಿತ. ಮನಸ್ಸಿನಲ್ಲಿ ಯಾವುದೇ ವಿಷಯದ ಚಿಂತೆ ಇಲ್ಲದೆ ಖಾಲಿ ಇದ್ದರೆ ಹೊಸ ಹೊಸ ವಿಷಯಗಳು ಹೊಳೆಯುವುದರ ಮೂಲಕ ಹೆಚ್ಚಿನ ಜ್ಞಾನ ದೊರೆಯುತ್ತದೆ. ಆತ್ಮಜ್ಞಾನಿಯ ಮನಸ್ಸು ಸದಾ ವರ್ತಮಾನದಲ್ಲೇ ಇರುವ ಕಾರಣ ಹಾಗೂ ಯಾವುದೇ ವಿಷಯಾಸಕ್ತಿ ಇಲ್ಲದೇ ಇರುವುದರಿಂದ ಯಾವುದೇ ವಿಷಯ ತಲೆಯಲ್ಲಿ ಹೊಳೆದರೂ ಅದರ ಬಗ್ಗೆ ಯಾವುದೇ ಪೂರ್ವಾಪರ ಯೋಚನೆ ಇಲ್ಲದ ಕಾರಣ ಅದು ಆತನನ್ನು ಬಾಧಿಸದು. ಪ್ರಪಂಚದ ಆರಂಭದಿಂದ ಇಂದಿನವರೆಗೂ ಪ್ರಪಂಚದಲ್ಲಿ ಸೃಷ್ಟಿಯಾದ ಪ್ರತಿ ಶಬ್ದಗಳಿರಲಿ ಘಟನೆಗಳಿರಲಿ ಆಕಾಶದಲ್ಲಿ ಮುದ್ರಿತವಾಗಿರುತ್ತದೆ ಎನ್ನಲಾಗುತ್ತದೆ. ಆತ್ಮಜ್ಞಾನಿಯ ಮನಸ್ಸು ಇವುಗಳನ್ನು ಗ್ರಹಿಸಿ ಯಾವುದೇ ಜಟಿಲ ಸಮಸ್ಯೆಯನ್ನು ಪರಿಹರಿಸಬಲ್ಲದು. ಈ ಕಾರಣದಿಂದ ಆತ್ಮಜ್ಞಾನಿಗೆ ಯಾವುದೇ ವೇದ ಉಪನಿಷತ್ತುಗಳ ಅವಶ್ಯಕತೆ ಬಾರದು. ಪುಸ್ತಕ ಅಧ್ಯಯನಕ್ಕಿಂತ ತಪಸ್ಸಿನಿಂದ ಹೆಚ್ಚು ಸಾಧಿಸಬಹುದು ಎಂಬುದನ್ನು ಸಾಕಷ್ಟು ಸಾಧಕರು ತೋರಿಸಿಕೊಟ್ಟಿದ್ದಾರೆ. ಪುಸ್ತಕದ ಮೂಲಕ ಅಧ್ಯಯನ ಮಾಡಿ ಆತ್ಮಜ್ಞಾನ ಪಡೆದವರಿಗಿಂತ ಆಧ್ಯಾತ್ಮಿಕ ಅಧ್ಯಯನದ ಮೂಲಕ ಜ್ಞಾನ ಪಡೆದು ಪುಸ್ತಕ ಬರೆದವರೇ ಹೆಚ್ಚು. ಹರಿ ಓಂ.